within the double quotation marks. Then which are the string functions? ಯಾವ string functions? So all these string functions are included in the header file as include string.h. string.h ಅಂದ್ರೆ ಈ ಎಲ್ಲಾ ಸ್ಟ್ರಿಂಗ್ ಫಂಕ್ಷನ್ಸ್ ಅನ್ನು ನಾವು ಇನ್ಕ್ಲೂಡಿಂಗ್ ಮಾಡಿರ್ತೀವಿ ಯಾವ್ದ್ರಲ್ಲಿ ಅಂದ್ರೆ ಆಶ್ ಇನ್ಕ್ಲೂಡ್ string.h ಅಂತ ಸ್ಟ್ರಿಂಗ್ ಫಂಕ್ಷನ್ಸ್ ನ ಸ್ಟ್ರಿಂಗ್ ಅನ್ನೋ ಒಂದು ಹೆಡರ್ ಫೈಲ್ ಅಲ್ಲಿ ಏನು ಮಾಡಿರ್ತೀವಿ ಇನ್ಕ್ಲೂಡ್ ಮಾಡಿರ್ತೀವಿ. Then which are the string functions? First one strcon s1 comma s2. strcon means string concatenation. string ಬರೆಯುವಾಗ str ಮಾತ್ರ ಯೂಸ್ ಮಾಡ್ತೀವಿ. str means string, con means concatenation. The string concatenation function combines the two strings. ಎರಡು ಸ್ಟ್ರಿಂಗ್ಸ್ ನ ಏನು ಮಾಡ್ತದೆ ಕಂಬೈನಿಂಗ್ ಮಾಡ್ತದೆ. s1 s2 ಎರಡು ಇದಾವೆ. ಈ s2 ಸ್ಟ್ರಿಂಗ್ ನ s1 ಎಂಡಿಂಗ್ ಅಲ್ಲಿ ಏನು ಮಾಡ್ತದೆ ಆಡ್ ಮಾಡ್ತದೆ. ಅದನ್ನೇ ನಾವು concatenation ಅಂದ್ರೆ ಕಂಬೈನಿಂಗ್. The string concatenation function combine the two strings. That means the second string is added at the end of the first string. String concatenation function ಏನು ಮಾಡ್ತದೆ ಅಂದ್ರೆ ಎರಡು ಸ್ಟ್ರಿಂಗ್ಸ್ ನ ಏನು ಮಾಡ್ತದೆ ಕಂಬೈನಿಂಗ್ ಮಾಡ್ತದೆ. ಅದು ಕಂಬೈನ್ ಮಾಡುವಾಗ ಎರಡನೇ ಸ್ಟ್ರಿಂಗ್ ನ ಒಂದನೇ ಸ್ಟ್ರಿಂಗ್ ಎಂಡಿಂಗ್ ಅಲ್ಲಿ ಏನು ಮಾಡ್ತದೆ ಆಡ್ ಮಾಡ್ತದೆ. ನೆಕ್ಸ್ಟ್ strcpy s1 s2. string copy. It copies from one string to the another string. ಒಂದು ಸ್ಟ್ರಿಂಗ್ ಇಂದ ಇನ್ನೊಂದು ಸ್ಟ್ರಿಂಗ್ ಗೆ ಕಾಪಿ ಮಾಡೋದಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದ್ರೆ strcpy. ವರ್ಡ್ಸ್ ಅನ್ನು ಇವನ್ನೇ ಯೂಸ್ ಮಾಡಬೇಕು, ಬಿಟ್ಟು ಬೇರೆ ಯೂಸ್ ಮಾಡಂಗಿಲ್ಲ ಮಧ್ಯದಲ್ಲಿ. strcpy string copy function copies from one string to the another string. ಯಾವ ಸ್ಟ್ರಿಂಗ್ ಇಂದ ಯಾವ ಸ್ಟ್ರಿಂಗ್ ಗೆ from string s2 to the s1. s2 ಇಂದ ಯಾವುದು ಕಾಪಿ ಮಾಡಬಹುದು s1 ಗೆ ಕಾಪಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಮೂರನೇದು ಬಂದು strlen s1 string length. String length means it count the number of characters on string s1. ನೀವು s1 ಅಲ್ಲಿ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರೆದಿದ್ದೀರೋ ಅದನ್ನ ಕೌಂಟ್ ಮಾಡಿಕೊಡ್ತದೆ ನಮಗೆ. The string length function count the number of characters present in the string s1. ನೀವು ಸ್ಟ್ರಿಂಗ್ 1 ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಅಂತ ಬರೆದಿದ್ದೀರಿ ಅನ್ಕೊಳ್ಳ್ರಿ, ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆಯೋ ಅದನ್ನ ಕೌಂಟ್ ಮಾಡಿಕೊಡ್ತದೆ ನಮಗೆ. 1 2 3 4 5 6 7 8 ಆ 8 ಕ್ಯಾರೆಕ್ಟರ್ಸ್ ನ ನಮಗೆ ಕೌಂಟ್ ಮಾಡಿ ಕೊಡ್ತದೆ ಈ ಸ್ಟ್ರಿಂಗ್ ಲೆಂತ್ ಫಂಕ್ಷನ್. The string length function count the number of characters present in the string, or the string length function is used to find the length of the string. ಲೆಂತ್ ಅಂದ್ರೆ ಏನು, ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಆ ಸ್ಟ್ರಿಂಗ್ ಅಲ್ಲಿ ಇದೆ ಅಂತ ನಾವು ಫೈಂಡಿಂಗ್ ಔಟ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ನಾಲ್ಕನೇದು ಬಂದು ಸ್ಟ್ರಿಂಗ್ ಕಂಪೇರ್ s1 s2. strcmp it compare the two strings. ಎರಡು ಸ್ಟ್ರಿಂಗ್ಸ್ ಏನು ಮಾಡ್ತದೆ ಇದು ಕಂಪ್ಯಾರಿಸನ್ ಮಾಡ್ತದೆ s1 ನ ಮತ್ತೆ s2 ನ. ಬಟ್ ಕಂಪ್ಯಾರಿಸನ್ ಮಾಡುವಾಗ ಇಟ್ ಈಸ್ ಎ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಅಪ್ಪರ್ ಕೇಸ್ ಲೆಟರ್ಸ್ ಬೇರೆ, ಲೋಯರ್ ಕೇಸ್ ಲೆಟರ್ಸ್ ಬೇರೆ. ನೀವು ಕಂಪ್ಯೂಟರ್ ಅಂತ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೆದು ಒಂದು s1 ಗೆ s2 ಗೆ COMPUTER ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೆದ್ರು ಅವೆರಡು ಈಕ್ವಲ್ ಅಲ್ಲ. ಯಾಕಂದ್ರೆ ಇದು ಸ್ಮಾಲ್ ಲೆಟರ್ಸ್, ಇದೇನಾಗಿದೆ ಕ್ಯಾಪಿಟಲ್ ಲೆಟರ್ಸ್ ಆಗಿದೆ. ಎರಡೂ ಮೀನಿಂಗ್ ಸೇಮ್, ಕಂಪ್ಯೂಟರ್ ಬಟ್ ಯಾವ ಲೆಟರ್ಸ್ ಅಲ್ಲಿ ಇದೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಇದೆ, ಇಲ್ಲಿ ಏನಾಗಿದೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇದೆ. ಆದ್ರಿಂದ the strings are not equal, ಕಂಪ್ಯಾರಿಸನ್ ಮಾಡ್ತದೆ. The string comparison function compare the two strings, but it is a case sensitive. ಏನಾಗಿದೆ ಇದು ಕೇಸ್ ಸೆನ್ಸಿಟಿವ್ ಆಗಿದೆ. ಅಪ್ಪರ್ ಕೇಸ್ ಲೆಟರ್ಸ್ ಬೇರೆ, ಲೋಯರ್ ಕೇಸ್ ಲೆಟರ್ಸ್ ಬೇರೆ ಅಂತ ಹೇಳ್ತದೆ ಇದು. ನೆಕ್ಸ್ಟ್ ಐದನೇದು ಒಂದು strcmpi s1 s2.
ನೋಡ್ರಿ strcmp strcmpi ಎರಡು ಸೇಮ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಕಂಪೇರ್ ದ ಟೂ ಸ್ಟ್ರಿಂಗ್ಸ್, ಬಟ್ ಡಿಫರೆನ್ಸ್ ಏನಂದ್ರೆ ಇಟ್ ಈಸ್ ನಾಟ್ ಕೇಸ್ ಸೆನ್ಸಿಟಿವ್. ಅದು ಕೇಸ್ ಸೆನ್ಸಿಟಿವ್ ಆಗಿದೆ. ಅಲ್ಲೂ ಕಂಪ್ಯಾರಿಸನ್ ಯೂಸ್ ಮಾಡ್ತಿದ್ವಿ, ಇಲ್ಲೂ ಕಂಪ್ಯಾರಿಸನ್ ಗೋಸ್ಕರ ಯೂಸ್ ಮಾಡ್ತಾ ಇದ್ವಿ. ಬಟ್ ಅದರಲ್ಲಿ ಕೇಸ್ ಸೆನ್ಸಿಟಿವ್ ಚೆಕ್ ಮಾಡ್ತದೆ, ಇದರಲ್ಲಿ ಕೇಸ್ ಸೆನ್ಸಿಟಿವ್ ನ ಚೆಕ್ ಮಾಡಲ್ಲ ನಾವು. ಬಟ್ ಇವಾಗ strcmp ಅಲ್ಲಿ S1 ಅಲ್ಲಿ ನೀವು ಕಂಪ್ಯೂಟರ್ ಸ್ಮಾಲ್ ಲೆಟರ್ಸ್ ಬರೆದು S2 ಅಲ್ಲಿ ಕ್ಯಾಪಿಟಲ್ಸ್ ಕಂಪ್ಯೂಟರ್ ಅಂತ ಬರೆದ್ರೆ ದ ಸ್ಟ್ರಿಂಗ್ಸ್ ಆರ್ ಈಕ್ವಲ್ ಅಂತ ಕಂಪ್ಯಾರಿಸನ್ ಇರ್ತದೆ. ಯಾಕಂದ್ರೆ ಇಲ್ಲಿ ಕೇಸ್ ಚೆಕ್ ಮಾಡಲ್ಲ ಅದು. ನೀವು ಯಾವ ಲೆಟರ್ಸ್ ಆದ್ರೂ ಬರೀರಿ, ಅಲ್ಲಿ ಕಂಪ್ಯೂಟರ್ ಇಲ್ಲಿ ಕಂಪ್ಯೂಟರ್ಸ್, ನೀವು ಕ್ಯಾಲ್ಕುಲೇಟರ್ ಆದ್ರೂ ಬರ್ಕೊಳ್ರಿ, ಸ್ಮಾಲ್ ಲೆಟರ್ಸ್ ಆದ್ರೂ ಬರ್ಕೊಳ್ರಿ, ಅದು ಯಾವುದೇ ಒಂದು ಕೇಸ್ ನ ಚೆಕ್ ಮಾಡಲ್ಲ. ಎರಡೂ ಕ್ಯಾರೆಕ್ಟರ್ಸ್ ಈಕ್ವಲ್, ಓಕೆ ಇಟ್ ಈಸ್ ಟ್ರೂ ಅಂತ ಹೇಳ್ತದೆ. ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ. ಇಟ್ ಈಸ್ ಕೇಸ್ ಸೆನ್ಸಿಟಿವ್, ಇಟ್ ಈಸ್ ನಾಟ್ ಕೇಸ್ ಸೆನ್ಸಿಟಿವ್, ಅಷ್ಟೇ ಡಿಫರೆನ್ಸ್, ಏನಿಲ್ಲ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ 6th one is string reverse of S1. strrev, it reverses the characters of string S1. ನೀವು S1 ಸ್ಟ್ರಿಂಗ್ ಬರೆದ್ರೆನ ಆ ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ ನ ರಿವರ್ಸ್ ಮಾಡ್ತದೆ ನಮಗೆ. ರಿವರ್ಸ್ ಅಂದ್ರೆ ಹೆಂಗೆ? ಈಗ ನೋಡ್ರಿ COMPUTER ಅಂತ ಬರೆದಿದ್ದೀರಾ. ಈಗ ರಿವರ್ಸ್ ಮಾಡುವಾಗ ಏನ್ ಮಾಡ್ತಂದ್ರೆ ಫಸ್ಟ್ R, ಆಮೇಲೆ E, ಆಮೇಲೆ T, ಆಮೇಲೆ U, ಆಮೇಲೆ P, ಆಮೇಲೆ M, ಆಮೇಲೆ O, ಆಮೇಲೆ C. ನೋಡಿ ಈ ತರ ರಿವರ್ಸ್ ಮಾಡ್ತದೆ ನಮಗೆ. ಈ ತರ ರಿವರ್ಸ್ ಮಾಡೋದಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದ್ರೆ ಸ್ಟ್ರಿಂಗ್ ರಿವರ್ಸ್. It reverses the characters of string S1. Next 7th one is string lower of S1. It converts the S1 characters into the lower case letters. ನೀವು S1 ಅಲ್ಲಿ ಕ್ಯಾಪಿಟಲ್ಸ್ ಬರೆದ್ರೆನ ಸ್ಟ್ರಿಂಗ್ ಅಲ್ಲಿ ಅದನ್ನ ಯಾವ ಕೇಸ್ಗೆ ಕನ್ವರ್ಟ್ ಮಾಡ್ತದೆ? ಲೋಯರ್ ಕೇಸ್ಗೆ ಕನ್ವರ್ಟ್ ಮಾಡ್ತದೆ. The string lower function converts the upper case letters into the lower case letter. ಅದೇ ತರ strupr of S1, it converts the lower case letters into the upper case letters. lower case ಅಂದ್ರೆ ಯಾವುದು ಕನ್ವರ್ಟ್ ಮಾಡ್ತದೆ? upper case letters ಗೆ ಕನ್ವರ್ಷನ್ ಮಾಡ್ಕೊಡ್ತದೆ. ಇದು ಇನ್ನೊಂದ್ಸಲ ರಿಪೀಟ್ ಆಗುತ್ತೆ ನಿಮಗೆ ಸ್ಟ್ರಿಂಗ್ ಫಂಕ್ಷನ್ಸ್ ಅನ್ನೋ ಚಾಪ್ಟರ್ ಅಲ್ಲಿ. ಅವಾಗ ನಿಮಗೆ ವಿತ್ ಎಕ್ಸಾಂಪಲ್ಸ್ ಸಿಂಟ್ಯಾಕ್ಸ್ ಕೂಡ ಬರ್ತದೆ. ಇಲ್ಲಿ ಜಸ್ಟ್ ಯಾವ ಫಂಕ್ಷನ್ಸ್ ಅಂತ ನಮಗೆ ಮೀನಿಂಗ್ ಮಾತ್ರ ಗೊತ್ತಿದ್ರೆ ಸಾಕು. ಇಷ್ಟುನು ಯಾವ ಅಂದ್ರೆ ಸ್ಟ್ರಿಂಗ್ ಫಂಕ್ಷನ್ಸ್. ಆಲ್ ದಿ ಸ್ಟ್ರಿಂಗ್ ಫಂಕ್ಷನ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಹೆಡರ್ ಫೈಲ್ string.h. ಅದರಲ್ಲಿ ಫಸ್ಟ್ ಒನ್ ಬಂದು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್. ದಟ್ ಮೀನ್ಸ್ ಇಟ್ ಕಂಬೈನ್ ದ ಟೂ ಸ್ಟ್ರಿಂಗ್ಸ್. ಅಂದ್ರೆ S2 ನ S1 ಎಂಡಿಂಗ್ ಅಲ್ಲಿ ಏನ್ ಮಾಡ್ತದೆ? ಆಡ್ ಮಾಡ್ತದೆ. ನೆಕ್ಸ್ಟ್ ಸ್ಟ್ರಿಂಗ್ ಕಾಪಿ. ಇಟ್ ಕಾಪೀಸ್ ಫ್ರಮ್ ಒನ್ ಸ್ಟ್ರಿಂಗ್ ಟು ದ ಅನದರ್ ಸ್ಟ್ರಿಂಗ್. S2 ಇಂದ S1 ಗೆ ಏನ್ ಮಾಡ್ತದೆ? ಕಾಪಿ ಮಾಡಬಹುದು. ನೆಕ್ಸ್ಟ್ ಸ್ಟ್ರಿಂಗ್ ಲೆಂತ್. ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಲೆಂತ್ ಅಂದ್ರೆ ಏನು? ಕೌಂಟ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಿಂಗ್. ಸ್ಟ್ರಿಂಗ್ ಕಂಪೇರ್. It is used to compare the two strings, but it is a case sensitive. strcmpi, it is also used to compare the two strings, but it is not case sensitive. strrev, it reverses the characters of string S1. String lower, it converts the characters of S1 into the lowercase letter. strupr, it converts the S1 characters into the uppercase letters. ನೀವು S1 ನಲ್ಲಿ lower case ಕೊಟ್ರೆ ಅದೇನ್ ಮಾಡ್ತದೆ? upper case letters ಆಗಿ ಕನ್ವರ್ಟ್ ಮಾಡ್ಕೊಳ್ತದೆ. These are all the different string functions which are included in the header file string.h. ಯಾವ್ದ್ರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ? string.h ಅಲ್ಲಿ ಇನ್ಕ್ಲೂಡಿಂಗ್ ಮಾಡಿರ್ತಾರೆ. This is the third one. Next fourth one ಒಂದು console input output functions. ಇದು ಸ್ವಲ್ಪ ನೇಮ್ ಡಿಫರೆಂಟ್ ಆಗಿದೆ ನೋಡ್ರಿ. ಕನ್ಸೋಲ್ CONSOLE
console input output functions. These console input output functions are included in the header file stdio.h. ಇದು ಮಾತ್ರ ನೇಮ್ ಸ್ವಲ್ಪ ಡಿಫರೆಂಟ್ ಆಗಿರ್ತದೆ. Standard input output functions dot header file. The console input output functions are included in the header file as include stdio.h. Which are the console input output functions? First one is the getChar function. Get character. The getChar function is used to read a single character. ಒಂದೇ ಒಂದು ಕ್ಯಾರೆಕ್ಟರ್ ನ ಮಾತ್ರ ರೀಡ್ ಮಾಡೋದಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? getChar ಫಂಕ್ಷನ್. ಅದೇ ತರ ಸೇಮ್ putChar ಫಂಕ್ಷನ್. It is used to write a single character. ಒಂದು ಸಿಂಗಲ್ ಕ್ಯಾರೆಕ್ಟರ್ ನ ರೈಟ್ ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ? putChar ಫಂಕ್ಷನ್. getChar function is used to read a single character. putChar function is used to write a single character. Next, getters. It is used to read a string. ಒಂದು ಸ್ಟ್ರಿಂಗ್ ನ ರೀಡ್ ಮಾಡೋದಕ್ಕೆ getters ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಅದೇ ತರ puts. It is used to write a string. ಒಂದು ಸ್ಟ್ರಿಂಗ್ ನ ರೈಟ್ ಮಾಡೋದಕ್ಕೆ puts ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ತೀವಿ. read a string, write a string. read a character, write a character. ಒಂದು ಸಿಂಗಲ್ ಕ್ಯಾರೆಕ್ಟರ್ ನ ರೀಡ್ ಮಾಡಬೇಕಂದ್ರೆ getChar. ಒಂದು ಸಿಂಗಲ್ ಕ್ಯಾರೆಕ್ಟರ್ ನ ರೈಟ್ ಮಾಡಬೇಕಂದ್ರೆ putChar. ಒಂದು ಸ್ಟ್ರಿಂಗ್ ನ ರೀಡ್ ಮಾಡಬೇಕಂದ್ರೆ getters. ಒಂದು ಸ್ಟ್ರಿಂಗ್ ನ ರೈಟ್ ಮಾಡಬೇಕಂದ್ರೆ puts. These are all the console input output functions which are included in the header file stdio.h. Next, the last one, standard library functions. Standard library functions. ಕೆಲವೊಂದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಇದಾವೆ. All these standard library functions are included in the header file stdlib.h. stdlib.h. That means standard library dot header file. Standard library dot header file. ಎಲ್ಲಾ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ನ ಒಂದು ಹೆಡರ್ ಫೈಲ್ ಅಲ್ಲಿ ಇನ್ಕ್ಲೂಡಿಂಗ್ ಮಾಡಿರ್ತಾರೆ. ಅದು ಯಾವುದು ಅಂದ್ರೆ stdlib.h. ಯಾವ ಫಸ್ಟ್ ಒನ್ ಬಂದು random of n. It generate the random numbers between 0 to n-1. 0 to n-1. random n ಅನ್ನೋ ಫಂಕ್ಷನ್ ಏನು ಮಾಡ್ತದೆ? ಜನರೇಟ್ ಮಾಡ್ತದೆ random numbers ನ ಎಲ್ಲಿಂದ ಎಲ್ಲಿಗೆ ಅಂದ್ರೆ 0 ಇಂದ ಹಿಡಿದು n-1 ವರೆಗೂ. It generates the random numbers between 0 to n-1. Next, ಎರಡನೇದು ATOI of s. It converts a string into the number. ATOI s ಅಂದ್ರೆ it converts string into the number. ಒಂದು ಸ್ಟ್ರಿಂಗ್ ನ ನಂಬರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ATOI ಅನ್ನೋ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಮೂರನೇದು ಒಂದು ITOAN. It converts number to the string. ರಿವರ್ಸ್ ಅದಕ್ಕೆ it convert number to the string. ನಂಬರ್ ಇಂದ ಸ್ಟ್ರಿಂಗ್ ಗೆ ಕನ್ವರ್ಟ್ ಮಾಡಬೇಕಂದ್ರೆ ITOA, ಸ್ಟ್ರಿಂಗ್ ಇಂದ ನಂಬರ್ ಕನ್ವರ್ಟ್ ಮಾಡಬೇಕಂದ್ರೆ ATOI. random n ಅಂದ್ರೆ it generate the random numbers between 0 to n-1. These three are the standard library functions. Next, ಎರಡೇ ಇದಾವೆ, that is other functions. Which are the other functions? One is getChe. ಎರಡನೇದು ಬಂದು getCh. The getChe function echoes the character
ಆನ್ ದ ಔಟ್ಪುಟ್ ಸ್ಕ್ರೀನ್. ನೀವು ಏನು ಕ್ಯಾರೆಕ್ಟರ್ ಎಂಟ್ರಿ ಮಾಡ್ತೀರೋ ಆ ಕ್ಯಾರೆಕ್ಟರ್ನ ಎಕೋನ ಏನ್ ಮಾಡ್ತದೆ, ಔಟ್ಪುಟ್ ಸ್ಕ್ರೀನ್ ಏನ್ ಮಾಡ್ತದೆ, ಪುಷ್ ಮಾಡ್ತದೆ. getChe ಫಂಕ್ಷನ್ echoes the character on the output screen. The getCh function does not echoes the character on the output screen. ಯಾವುದೇ ಒಂದು ಎಕೋನ ಔಟ್ಪುಟ್ ಸ್ಕ್ರೀನ್ಗೆ ಪ್ರೊವೈಡ್ ಮಾಡಲ್ಲ. These two functions are included in the header file conio.h. conio.h console input output dot header file. ನೋಡ್ರಿ, ಅವಾಗಲೇ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಗೆ ಯಾವ್ದು ಹೆಡರ್ ಫೈಲ್ ಬರ್ತಿದ್ವಿ, stdio.h. ಆ ಫಂಕ್ಷನ್ಸ್ ಯಾವುವು ಅಂದ್ರೆ getChar, putChar, getS, putS. ಬಟ್ ಇವಾಗ ಅದರ್ ಫಂಕ್ಷನ್ಸ್ ಎರಡು ಇದಾವೆ, ಒಂದು getChe ಇನ್ನೊಂದು ಬಂದು getCh. ಇವೆರಡೂ ಫಂಕ್ಷನ್ಸ್ ಯಾವ ಹೆಡರ್ ಫೈಲ್ ಅಲ್ಲಿ ಇನ್ಕ್ಲೂಡಿಂಗ್ ಮಾಡಿರ್ತಾರೆ, conio.h console input output dot header file. These are all the different library functions: mathematical functions, character type functions, string functions, console input output functions, and last one is the standard library function. Last ಅಲ್ಲಿ punctuators ಅಂತ ಬರ್ತಿದೀನಿ. Punctuators are the symbols used in the C++ program. Punctuators ಅನ್ನೋದು ಸಿಂಬಲ್ಸ್ ಅಷ್ಟೇ, ಅವನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ C++ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇಷ್ಟೇ ಇರೋದು ಚಾಪ್ಟರ್.